ಹೇ ಬ್ರೋ, ನಾನು ನೆನ್ನೆ ಐಫೋನ್ ಪರ್ಚೇಸ್ ಮಾಡಿದೆ. ಲಾಸ್ಟ್ ವೀಕ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿ ಮಸ್ತ್ ಎಂಜಾಯ್ ಮಾಡಿದೆ. ದಿಸ್ ಸಂಡೇ ನಾನು ಪಾರ್ಟಿಗೆ ಸಹ ಹೋಗ್ತಾ ಇದ್ದೀನಿ. ವಿ ಓನ್ಲಿ ಲೀವ್ ಒನ್ಸ್ ಬ್ರೋ. ಜಸ್ಟ್ ಚಿಲ್ ಆ್ಯಂಡ್ ಎಂಜಾಯ್ ಯುವರ್ ಕಾಲೇಜ್ ಲೈಫ್. ಐ ಆಮ್ ಸೋ ಕೂಲ್ ಇದೇ ಥರ ಮಾತಾಡೋರು ನಿಮ್ಮ ಅಕ್ಕಪಕ್ಕ ಇದ್ದರೆ, ಮೈ ಡಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ದಿಸ್ ವಿಡಿಯೋ ಇಸ್ ಫಾರ್ ಯು. ಇದರಲ್ಲಿ ಜಾಸ್ತಿ ಎಡಿಟ್ಸ್ ಇರಲ್ಲ, ನಿಮಗೆ ಇಮಿಡಿಯೇಟ್ ಡೋಪಮೈನ್ ಸ್ಪೈಕ್ಸ್ ಇದರಿಂದ ಸಿಗಲ್ಲ. ಇಫ್ ಯು ಥಿಂಕ್ ಯುವರ್ ಅಟೆನ್ಷನ್ ಸ್ಪ್ಯಾನ್ ಇಸ್ ಬೆಟರ್, ಟ್ರೈ ಟು ವಾಚ್ ಇಟ್ ಕಂಪ್ಲೀಟ್ಲಿ. ಮೀಟ್ ಟು ಫ್ರೆಂಡ್ಸ್, ಅಭಯ್ ಆ್ಯಂಡ್ ಅನಿರುದ್ಧ್. ಇಬ್ಬರು ಮಿಡಲ್ ಕ್ಲಾಸ್ ಬಾಯ್ಸ್ ವಿತ್ ಸೋ ಮೆನಿ ಡ್ರೀಮ್ಸ್. ಇಬ್ಬರು ಒಂದೇ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತಾರೆ. ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಇನ್ ದ ಕಾಲೇಜ್ಗೆ ಹೋದ್ಮೇಲೆ ಯೂಶ್ವಲಿ 2 ಗ್ರೂಪ್ಸ್ ಆಫ್ ಪೀಪಲ್ ಇರ್ತಾರೆ. ಒಂದು ದಿ ಕೂಲ್ ಗ್ರೂಪ್, ಇನ್ನೊಂದು ಬೋರಿಂಗ್ ಗ್ರೂಪ್. ಅಭಯ್ ಕೂಲ್ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗ್ತಾನೆ, ಮತ್ತು ಅನಿರುದ್ಧ್ ಬೋರಿಂಗ್ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗ್ತಾನೆ. ಬನ್ನಿ 2 ಗ್ರೂಪ್ ಬಗ್ಗೆಯೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಫಸ್ಟ್ ನಮ್ಮ ಕೂಲ್ ಗ್ರೂಪ್. ಇವರಂತೂ ಸ್ಟಡೀಸ್ಗಿಂತ ಹೆಚ್ಚಿಗೆ ಟೈಮ್ನ ರೀಲ್ಸ್ ನೋಡೋಕ್ಕೆ ಸ್ಪೆಂಡ್ ಮಾಡ್ತಾರೆ. ಇವ್ರದ್ದು ಡೈಲಿ ಆವ್ರೇಜ್ ಸ್ಕ್ರೀನ್ ಟೈಮ್ ಬಂದುಬಿಟ್ಟು ಜಸ್ಟ್ 7 to 9 hours ಅಷ್ಟೇ. ಹಾಗೆಯೇ ಇವ್ರು ಹಾಕ್ಕೊಳ್ಳೋ ಬಟ್ಟೆ ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿದೇ ಆಗಿರಬೇಕು, ಶೂಸು ಸಹ ಬ್ರ್ಯಾಂಡೆಡೇ ಆಗಿರಬೇಕು. ಆ್ಯಂಡ್ ಕಾಲೇಜ್ ಮೆಸ್ಸಲ್ಲಿ ಊಟ ಮಾಡೋದಾ? ನೋ ವೇ, ಚಾನ್ಸೇ ಇಲ್ಲ. ಮೆಸ್ಸಲ್ಲಿ ಊಟ ಮಾಡಿದ್ರೆ ಹೊರ್ಗಡೆಯಿಂದ ಫುಡ್ನ ಯಾರು ಆರ್ಡರ್ ಮಾಡ್ತಾರೆ? ಹೆಲ್ತ್ ಅನ್ನೋ ವರ್ಡು ಇವ್ರ ಡಿಕ್ಷನರಿಯಲ್ಲೇ ಇಲ್ಲ. ಕಮಾನ್ ಬ್ರೋ, ವಿ ಆರ್ ಇನ್ ಕಾಲೇಜ್. ಜಸ್ಟ್ ಎಂಜಾಯ್ ಆ್ಯಂಡ್ ಈಟ್ ವಾಟ್ ಎವರ್ ಯು ವಾಂಟ್. ಹೂ ಕೇರ್ಸ್ ಅಬೌಟ್ ಹೆಲ್ತ್? ಡೈಲಿ 3-4 ಅವರ್ಸ್ ನಿದ್ದೆ ಮಾಡಿದ್ರೆ ಸಾಕು. ಬಿಕಾಸ್ ಹೊಸದಾಗಿ ರಿಲೀಸ್ ಆಗಿರೋ ಸೀರೀಸ್ನ ಆದಷ್ಟು ಬೇಗ ನೋಡಬೇಕು ಅಲ್ವಾ. ಆ್ಯಂಡ್ ಎಲ್ಲ ಟ್ರೆಂಡ್ಸಲ್ಲೂ ಅಪ್ ಟು ಡೇಟ್ ಇರ್ತಾರೆ, ಬಿಕಾಸ್ ದೇ ಆರ್ ಸೋ ಕೂಲ್. ಆ್ಯಂಡ್ ಬೈ ದ ವೇ, ಎಲ್ಲರೂ ವೀಕ್ಲಿ 2 times ಪಾರ್ಟಿ ಮಾಡೋದಂತೂ ಮರೆಯೋದೇ ಇಲ್ಲ. ಯಾವುದೇ ಎಕ್ಸಾಮ್ಸ್ ಇರಲಿ, ಪ್ರಾಜೆಕ್ಟ್ ಇರಲಿ, ಪಾರ್ಟಿ ಮಾಡೋದಂತೂ ನಿಲ್ಲಿಸಲ್ಲ. ಕನ್ಸಿಸ್ಟೆನ್ಸಿ ಬ್ರೋ. ಲುಕ್ ಹೌ ಕೂಲ್ ದೇ ಆರ್. ವಾವ್, ಕಾಲೇಜ್ ಲೈಫ್ ಇವ್ರ ಥರ ಸ್ಪೆಂಡ್ ಮಾಡಬೇಕು ಗುರು. ದೇ ಆರ್ ಸೋ ಕೂಲ್. ನಾವು ಲೆಟ್ಸ್ ಸಿ ಅವರ್ ಬೋರಿಂಗ್ ಗ್ರೂಪ್. ನೋ ಮ್ಯಾಟರ್ ವಾಟ್, ಇವರಂತೂ ಅಟ್ಲೀಸ್ಟ್ ಡೈಲಿ 2 hours ಆದರೂ ಸ್ಟಡೀಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ. ಇವ್ರಿಗೆ ಹವರ್ಸ್ ಟುಗೆದರ್ ರೀಲ್ಸ್ ಸ್ಕ್ರೋಲ್ ಮಾಡೋ ಅಭ್ಯಾಸ ಇಲ್ಲ. ಆ್ಯಂಡ್ ಇರೋ ಆಂಡ್ರಾಯ್ಡ್ ಮೊಬೈಲಲ್ಲೇ ಇಡೀ ಕಾಲೇಜ್ ಲೈಫ್ನ ಸ್ಪೆಂಡ್ ಮಾಡ್ತಾರೆ, ವಿತೌಟ್ ಕಂಪೇರಿಂಗ್ ದೆಮ್ಸೆಲ್ಸ್ ವಿತ್ ಅದರ್ಸ್. ಪ್ರತಿ ಸಲವೂ ಎಕ್ಸ್ಪೆನ್ಸಿವ್ ಕ್ಲಾತ್ಸ್ ತೊಗೋಬೇಕು, ಬ್ರ್ಯಾಂಡೆಡ್ ಶೂಸ್ನೇ ಹಾಕೋಬೇಕು ಅನ್ನೋದು ಇವ್ರಿಗಿರಲ್ಲ. ಬಟ್ ದೇ ಡೆಫಿನೆಟ್ಲಿ ಇನ್ವೆಸ್ಟ್ ಆನ್ ದೆಮ್ಸೆಲ್ಸ್. ಅಂದರೆ ಒಂದು ಸೆಲ್ಫ್ ಹೆಲ್ಪ್ ಬುಕ್ ತೊಗೊಳ್ಳೋದು, ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್, ಈ ಥರ ಕೋರ್ಸಸ್ನ ಖಂಡಿತ ಪರ್ಚೇಸ್ ಮಾಡಿರ್ತಾರೆ. ಮೆಸ್ಸಲ್ಲಿ ಫುಡ್ ಟೇಸ್ಟ್ ಇಲ್ಲ ಅಂತಂದ್ರೂ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಆರಾಮಾಗಿ 6 to 7 hours ನಿದ್ದೆ ಮಾಡಿ ಪ್ರತಿದಿನ ಯೋಗ, ಮೆಡಿಟೇಷನ್, ಜರ್ನಲಿಂಗ್ ಇವೆಲ್ಲ ಮಾಡ್ತಾರೆ ಫಾರ್ ದೇರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ಪಾರ್ಟಿ ಕಡೆ ಅಂತೂ ತಲೆ ಹಾಕಿನೂ ಮಲ್ಗಲ್ಲ, ಬಿಕಾಸ್ ದೇ ನೋ ವಾಟ್ ಈಸ್ ದೇರ್ ಪ್ರಿಯಾರಿಟಿ ರೈಟ್ ನಾವು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ದೇ ಡೋಂಟ್ ಫೀಲ್ ದೇ ಆರ್ ಮಿಸ್ಸಿಂಗ್ ಔಟ್ ಸಮಥಿಂಗ್, ಬಿಕಾಸ್ ಅವ್ರಿಗೆ ಗೊತ್ತು ದ್ಯಾಟ್ ಎವ್ರಿಥಿಂಗ್ ಫಾಲ್ ಇನ್ ಟು ಪ್ಲೇಸ್ ಅಟ್ ದ ರೈಟ್ ಟೈಮ್. ಸೊ ನೋಡಿ, ರೀಲ್ಸ್ ಸ್ಕ್ರೋಲ್ ಮಾಡೋದು ತಪ್ಪಲ್ಲ, ಬಟ್ ಮೈಂಡ್ಲೆಸ್ಲಿ ಹವರ್ಸ್ ಟುಗೆದರ್ ಸ್ಕ್ರೋಲ್ ಮಾಡೋದು ನಿಮಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಇದರಿಂದ ಬ್ರೈನ್ ಫಾಗ್ ಆಗುತ್ತೆ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನೀವು 2 ರೀಲ್ಸ್ಗಿಂತ ಮುಂಚೆ ಯಾವ ರೀಲ್ ನೋಡಿದ್ರಿ ಅಂತ ಕೇಳಿದ್ರೂ ಅದೂ ನೆನಪಾಗಲ್ಲ ಮೋಸ್ಟ್ ಆಫ್ ದ ಟೈಮ್. ಜಸ್ಟ್ ಇಮ್ಯಾಜಿನ್ ಹೌ ದಿಸ್ ಡೋಪಮೈನ್ ವಿಲ್ ಎಫೆಕ್ಟ್ ಆನ್ ಅದರ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಅಂತ. ಬ್ರ್ಯಾಂಡೆಡ್ ಕ್ಲಾತ್ಸ್ ಹಾಕ್ಕೊಳ್ಳೋದು, ಎಂಟರ್ಟೈನ್ಮೆಂಟ್ಗೆ ಅಂತ ಸಬ್ಸ್ಕ್ರಿಪ್ಷನ್ಸ್ ತೊಗೊಳ್ಳೋದು, ಅಥವಾ ಐಫೋನ್ ಪರ್ಚೇಸ್ ಮಾಡೋದು ತಪ್ಪಲ್ಲ. ಇಫ್ ಯು ಕ್ಯಾನ್ ಅಫೋರ್ಡ್ ಆ್ಯಂಡ್ ಇಫ್ ಯು ಫೀಲ್ ದೆರ್ ಇಸ್ ಅ ನೆಸೆಸಿಟಿ, ಗೋ ಫಾರ್ ಇಟ್. ಬಟ್ ಈ ಪಾಯಿಂಟಲ್ಲಿ ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂತಂದರೆ ಡೋಂಟ್ ಫೀಲ್ ಬ್ಯಾಡ್. ಇರೋ ಕ್ಲಾತ್ಸ್ನ ಯೂಸ್ ಮಾಡಿ. ಹಾನೆಸ್ಟ್ಲಿ ನೋ ಬಡಿ ಕೇರ್ಸ್ ನೀವು ಬ್ರ್ಯಾಂಡೆಡ್ ಕ್ಲಾತ್ಸ್ನ ವೇರ್ ಮಾಡಿದ್ದೀರಾ ಅಥವಾ ಬ್ರ್ಯಾಂಡೆಡ್ ಶೂಸ್ ಹಾಕಿದ್ದೀರಾ, ಐಫೋನ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಒನ್ ಥಿಂಗ್ ದಟ್ ಮ್ಯಾಟರ್ಸ್ ಮೋಸ್ಟ್ ಈಸ್ ಯುವರ್ ಪರ್ಸ್ನಾಲಿಟಿ ಆ್ಯಂಡ್ ಯುವರ್ ಕಾನ್ಫಿಡೆನ್ಸ್. ಸೊ ವರ್ಕ್ ಆನ್ ದಟ್. ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ನೋದು ತಪ್ಪಲ್ಲ, ಆದರೆ ಅದು ಡೈಲಿ ಆಗಬಾರ್ದು ಅಷ್ಟೇ. ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಆದರೆ ಇಟ್ಸ್ ಕಂಪ್ಲೀಟ್ಲಿ ಓಕೆ. ಆ್ಯಂಡ್ ಗೈಸ್, ಪ್ಲೀಸ್ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಇರಲಿ. 24 hours ಅಟ್ಲೀಸ್ಟ್ 1 hour ಆದರೂ ನಿಮ್ಮ ಮೇಲೆ ಸ್ಪೆಂಡ್ ಮಾಡಿ. ಫಾರ್ ಎಕ್ಸಾಂಪಲ್ 30 minutes ಯೋಗ, 10 minutes ಫಾರ್ ಪ್ಲ್ಯಾನಿಂಗ್ ದ ನೆಕ್ಸ್ಟ್ ಡೇ, 10 minutes ಮೆಡಿಟೇಷನ್, 10 minutes ಜರ್ನಲಿಂಗ್, ಈ ಥರ. ಸೊ ಇವಾಗ ಇವೆಲ್ಲ ಇಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ಬೋದು, ಇವೆಲ್ಲ ಯಾರು ಮಾಡ್ತಾರೆ ಅಂತಲೂ ಅನಿಸ್ಬೋದು. ಬಟ್ ಲಾಂಗ್ ರನ್ನಲ್ಲಿ ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಪಾರ್ಟಿ ಮಾಡೋದು ತಪ್ಪಲ್ಲ, ಆದರೆ ಈ ಟೈಮ್ ನಿಮ್ಮ ಪ್ರಿಯಾರಿಟಿ ಸ್ಟಡೀಸ್ ಮತ್ತು ಪರ್ಸ್ನಲ್ ಡೆವಲಪ್ಮೆಂಟ್ಗೆ ಜಾಸ್ತಿ ಕೊಡಬೇಕು. ಐ ಅಂಡರ್ಸ್ಟ್ಯಾಂಡ್ ಸಮ್ಟೈಮ್ಸ್ ಯು ಫೀಲ್, ಅರೆ ವಿ ಆರ್ ಇನ್ ಕಾಲೇಜ್, ವಿ ನೀಡ್ ಟು ಎಂಜಾಯ್ ಅವರ್ ಕಾಲೇಜ್ ಲೈಫ್ ಅಂತ. ಅಫ್ಕೋರ್ಸ್ ಯು ಶುಡ್ ಡೂ ದ್ಯಾಟ್, ಬಟ್ ಡೋಂಟ್ ಥಿಂಕ್ ಇಫ್ ಐ ಡೋಂಟ್ ಅಟೆಂಡ್ ದ ಪಾರ್ಟಿ, ಇಫ್ ಐ ಡೋಂಟ್ ಗೋ ಔಟ್ ವಿತ್ ಮೈ ಫ್ರೆಂಡ್ಸ್ ಎವ್ರಿ ವೀಕ್, ಅವ್ರನ್ನ ತುಂಬ ಬೋರಿಂಗ್ ಅಂದ್ಕೊಂಡು ಬಿಡ್ತಾರೇನೋ, ಈ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಲರ್ನ್ ಟು ಸೇ ನೋ ಫಾರ್ ದ ಥಿಂಗ್ಸ್ ವಿಚ್ ಯು ಡೋಂಟ್ ಲೈಕ್. ರಿಲೇಷನ್ಶಿಪ್ಪಲ್ಲಿ ಇರೋದು ತಪ್ಪಲ್ಲ, ಬಟ್ ಅದು ನಿಮಗೆ ಡಿಸ್ಟ್ರಾಕ್ಷನ್ ಆಗಿರಬಾರ್ದು ಅಷ್ಟೇ. ಯಾಕೆಂದರೆ ಲೈಫ್ ಈಸ್ ಅ ಲಾಂಗ್ ಜರ್ನಿ. ವಿ ನೀಡ್ ಸಮ್ ಒನ್ ಟು ಸಪೋರ್ಟ್, ನಾಟ್ ಟು ಡಿಸ್ಟ್ರಾಕ್ಟ್. ಸೊ ಆಲ್ವೇಸ್ ಹ್ಯಾವ್ ಎ ಬರ್ಡ್ ಐ ವ್ಯೂ. ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್, ಈ ಪರ್ಸನ್ ನಿಜವಾಗ್ಲೂ ನನ್ನ ಜೊತೆ ಯಾವಾಗಲೂ ಇರ್ತಾರ ಇನ್ ಆಲ್ ಮೈ ಥಿಕ್ಸ್ ಆ್ಯಂಡ್ ಥಿಂಗ್ಸ್ ಅಂತ ಅಂದ್ಬಿಟ್ಟು. ಇಫ್ ದ ಆನ್ಸರ್ ಈಸ್ ಯೆಸ್, ದೆನ್ ಇಟ್ಸ್ ಅ ಹೆಲ್ತಿ ರಿಲೇಷನ್ಶಿಪ್. ಇಫ್ ನೋ, ದೆನ್ ಯು ಆಲ್ರೆಡಿ ನೋ ದ ಆನ್ಸರ್, ರೈಟ್?
ನೋಡಿ, ನನ್ನ ಇಂಟೆನ್ಷನ್ ಯಾರಿಗೂ ಹರ್ಟ್ ಮಾಡಬೇಕು ಅಂತ ಇಲ್ಲ. ಆ್ಯಂಡ್ ಇಫ್ ಐ ಡಿಡ್ ಹರ್ಟ್ ಸಮ್ವೇರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಬಿಕಾಸ್ ಆ್ಯಸ್ ಎ ಕಾಲೇಜ್ ಸ್ಟೂಡೆಂಟ್ ಐ ನೋ ಹೌ ಲೈಫ್ ಲುಕ್ಸ್ ಲೈಕ್ ಅಂತ. ದೋಸ್ ಕಂಪ್ಯಾರಿಷನ್ಸ್, ಗಾಸಿಪ್ಸ್ ಆ್ಯಂಡ್ ಕೆಲವೊಬ್ಬರು ತುಂಬಾ ಜಡ್ಜ್ಮೆಂಟಲ್ಲಿ ಇರ್ತಾರೆ ಅಬೌಟ್ ಯುವರ್ ಲುಕ್ಸ್, ಯುವರ್ ಕ್ಲಾತ್ಸ್ ಆ್ಯಂಡ್ ವಾಟ್ ನಾಟ್. ಆ್ಯಂಡ್ ಆ್ಯಸ್ ಎ ಸೆಡ್, ಅದೊಂದು ಕೂಲ್ ಗ್ರೂಪ್ ನಿಮ್ಮ ಕ್ಲಾಸಲ್ಲೂ ಇದೆ ಅಂತ ನನಗೆ ಗೊತ್ತು. ಸೊ ಡೋಂಟ್ ಲೆಟ್ ದಮ್ ಇನ್ಫ್ಲೂಯೆನ್ಸ್ ಯು ಇನ್ ಅ ಬ್ಯಾಡ್ ವೇ. ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಏನೆಲ್ಲ ಆಸೆ ಇಟ್ಕೊಂಡು ಕಾಲೇಜಿಗೆ ಬಂದಿರೋದು, ಮನೆ ಕಟ್ಟಬೇಕು, ಕಾರ್ ತೊಗೊಳ್ಬೇಕು, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ಹೀಗೆ ಒಂದಾ ಎರಡ ಎಷ್ಟೊಂದು ಕನಸಿದೆ ಅಲ್ವಾ. ದೇರ್ ಈಸ್ ನಥಿಂಗ್ ಲೈಕ್ ಫೋಮೋ, ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಯು ಆರ್ ನಾಟ್ ಬಿಹೈಂಡ್, ಯು ಆರ್ ನಾಟ್ ಲ್ಯಾಗಿಂಗ್. ನಿಮ್ಮ ಟೈಮು ಬರುತ್ತೆ, ವೈಟ್ ಫಾರ್ ಇಟ್. ಸೊ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ದಿಸ್ ಈಸ್ ಎ ರಿಮೈಂಡರ್. ವೆನೆವರ್ ಯು ಫೀಲ್ ಯು ಆರ್ ನಾಟ್ ಕೂಲ್, just remember you have a family to feed, not a community to impress. By the way, ನೀವು ಯಾವ ಗ್ರೂಪಿಗೆ ಜಾಯ್ನ್ ಆಗ್ತಿದ್ದೀರಾ? ಅಭಯ್ ಗ್ರೂಪಾ ಅಥವಾ ಅನಿರುದ್ಧ್ ಗ್ರೂಪಾ? ಆ್ಯಂಡ್ ರೈಟ್ ಇಟ್ ಇನ್ ದ ಕಮೆಂಟ್ಸ್. ಐ ಆಮ್ ನಾಟ್ ಕೂಲ್, ಲೆಟ್ಸ್ ನಾರ್ಮಲೈಸ್ ದಿಸ್. ಆ್ಯಂಡ್ ಯಾ, ಕಂಗ್ರಾಟ್ಸ್, ಕಂಪ್ಲೀಟ್ ವಿಡಿಯೋ ನೋಡಿದ್ದೀರಾ. ಯು ಆರ್ ಆಲ್ರೆಡಿ ಅಹೆಡ್ ಆಫ್ 99% ಕಾಂಪಿಟೇಟರ್ಸ್. ಸಾರಿ ಟು ಆಲ್ ದ ಅಭಯ್ಸ್ ಔಟ್ ದೇರ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep hustling. Thank you.